ಗಪ್ಪು ಬಾಬಾ ಕಮಾನ್ ಕಮಾನ್ ಕಮಾನ್. ಈ ರೇಸಲ್ಲಿ ಗೆಲ್ಲೋದು ನಾನೇ ನೋಡ್ತಿರು. ಏನು ಗೆಲ್ಲೋಕೆ ಇಷ್ಟ ಇಲ್ವಾ? ನಾನು ಆ ಥರದ್ದು ಏನ್ ಮಾಡ್ಲಿ? ಆ ಡಾಕ್ಟರ್ ನನ್ ಫೇಮಸ್ ಆಗ್ಬೇಕು ಅಂದ್ರೆ ನನ್ ಪೋಸ್ಟರ್ ಹೀಗೆ ಇರ್ಬೇಕು. ಗಪ್ಪು ಬಾ ಹೋಗೋಣ, ಏನಾದ್ರೂ ಆಡೋಣ. ಇಲ್ಲ ಪಿನಾಕಿ, ನಾನೀಗ ನಿನ್ ಜೊತೆ ಆಟಾಡಕ್ ಬರಲ್ಲ. ನನಗೆ ಸಾಲಿಡ್ ಆಗಿ ಖಡಕ್ ಆಗಿ ಸೂಪರ್ ಆಗಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ನನ್ ಫೇಮಸ್ ಆಗ್ಬೇಕು ಅನ್ಕೊಂಡಿದೀನಿ ಪಿನಾಕಿ. ಫೇಮಸ್. ನನ್ ಪೋಸ್ಟರ್ ಹೀಗೆ ಕಾಣಿಸ್ಬೇಕು. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಾಗಿತ್ತು. ನಮ್ಗೆ ಸ್ಮಾರ್ಟ್ ಡಾಗಿಸ್ಗಳ ಅವಶ್ಯಕತೆ ಇದೆ. ಅರೆ ಈ ಡಾಗಿ ಯಾರ್ದು ಹೇಳಿ? ನನಗ್ ನಾನೇ ಯಜಮಾನ. ನಾನೇ ಇದ್ರೆ ಟ್ರೈನರ್ ಪಿನಾಕಿ. ಓಹೋ ಅಲ್ಲ ಮಗು, ಈ ಡಾಗಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಸಕ್ಕೆ ನಿಂಗೆ ಇಷ್ಟ ಇಲ್ವಾ? ನಮಗೆ ಅಂದ್ರೆ ನನಗೆ ಯೋಚನೆ ಮಾಡೋಕೆ ಸ್ವಲ್ಪ ಸಮಯ ಬೇಕಾಗಿದೆ. ಆದ್ರೆ ನನಗಿದು ಪಾಸಿಬಲ್ ಅಂತ ಯಾಕೋ ಅನ್ನಿಸ್ತಾ ಇಲ್ಲ. ಯೋಚನೆ ಮಾಡ್ಬಿಟ್ಟು ಮತ್ತೆ ನಾಳೆ ಹೇಳು. ಯಾಕೆಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಸ್ಕೋಬೇಕು ಅಂದ್ರೆ ನಾವು ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಬಾ ನಿಂತವ್ರ ಮನೆಗೆ. ಗಪ್ಪು, ನಿಜವಾಗ್ಲೂ ನೀನು ಅವ್ರ ಜೊತೆ ಸೇರ್ಕೋಬೇಕು ಅಂತಿದ್ಯಾ? ಯಾಕಂದ್ರೆ ಅಲ್ಲಿಂಗೆ ನಿನಗ್ ಹೊಟ್ಟೆ ಉರಿತಾ ಇದೆ ಅಲ್ಲ ಪಿನಾಕಿ? ನನಗ್ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ ಅಂತ? ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ಅಲ್ಲಿ 24 ಗಂಟೆ ನೀನು ಹ್ಯೂಮನ್ಸ್ ಮಧ್ಯೆನೇ ಇರ್ಬೇಕಾಗತ್ತೆ. ಅಂದ್ರೆ ಭೂತ ಚೇಷ್ಟೆ ಮಾಡೋ ಹಾಗೆ ಇಲ್ಲ. ಎನಿ ಟೈಮ್ ಆಫ್ ದ ಡೇ. ಅದ್ ನಿನ್ ಕೈಲಿ ಸಾಧ್ಯನಾ? ಖಂಡಿತ. ಯೋಚನೆ ಮಾಡೋ, ಆಮೇಲೆ ತುಂಬಾ ದೊಡ್ಡ ತೊಂದರೆ ಆಗ್ಬೋದು. ನೀನು ಬಹಳ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಈಗ್ಲೇ ನಿಮ್ಮಿಬ್ಬರಿಗೂ ಡೇ ಲಾಂಗ್ ಸ್ಪೆಷಲ್ ಟ್ರೈನಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾ ಇದ್ದೇವೆ. ಅದೀಗ್ಲೇ ಶುರು ಆಗುತ್ತೆ ಪೊಲೀಸ್ ಡಾಗ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ. ಅಲ್ಲಿ ನಿನಗೆ ಕಾಂಪಿಟೇಷನ್ ನಡೆಯುತ್ತೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಫೇಮಸ್ ಡಾಗ್ ಆದ ಜೊತೆಗೆ ನೀನೇನಾದ್ರೂ ಗೆದ್ಬಿಟ್ರೆ ನಿನ್ ಕೆಲಸ ಪಕ್ಕ. ಮತ್ತೆ ನಿನಗೆ ಲಾಂಗ್ ಟ್ರೈನಿಂಗ್ ಶುರು ಆಗುತ್ತೆ. ಮೊದಲನೇ ರೌಂಡ್ ಯಾವ್ದು ಅಂದ್ರೆ ಸ್ಲೀಪಿಂಗ್ ಗೇಮ್. ಇದನ್ನ ನಾವು ವೇರ್ ಹೌಸ್ ನಲ್ಲಿ ಆಡ್ತೀವಿ. ಈ ಬಟ್ಟೆ ಇನ್ನೊಂದು ತುಂಡನ್ನ ನಾವು ತುಂಬಾ ಐಸೋಲೇಟೆಡ್ ಮತ್ತೆ ಸ್ಮೆಲ್ಲಿ ಜಾಗದಲ್ಲಿ ಹಾಕಿದೀವಿ. ನಿಮ್ಮಿಬ್ಬರಲ್ಲಿ ಇದನ್ ಯಾರು ಬೇಗ ಹುಡುಕಿ ತಗೊಂಡ್ಬರ್ತಾರೋ, ತಗೊಂಡು ನನ್ ಕೈಲಿ ಕೊಡ್ತಾರೋ ಅವರೇ ಈ ಟಾಸ್ ನ ವಿನ್ನರ್. ಅಯ್ಯೋ ನನ್ ಪಿನಾಕಿ, ಓ ಗೆಳೆಯ, ನನಗೆ ಕೆಟ್ಟ ವಾಸನೆಯಿಂದ ತಲೆ ತಿರುಗ್ತಾ ಇದೆ. ಈಗ ಸದ್ಯಕ್ಕೆ ಯಾವುದೇ ಭೂತ ಚೇಷ್ಟೆ ಯೂಸ್ ಮಾಡ್ಬೇಡ. ಬಾಯಿ ಮುಚ್ಕೊಂಡಿರೋ ಗಪ್ಪು, ಇಲ್ಲಾಂದ್ರೆ ಇಬ್ರು ಸಿಕ್ಕಾಕೋತೀವಿ. ಏನಪ್ಪ ಇದು, ನೀವಿಬ್ರು ಏನೋ ಗುಟ್ ನಡೆಸ್ತಾ ಇರೋದ್ ಗೊತ್ತಾಯ್ತು. ಅದೇನಂತ ಹೇಳಪ್ಪ, ಹೇಳು. ಒಬ್ಬರ ಜೊತೆ ಒಬ್ರು ಯಾವಾಗ್ಲೂ ಮಾತಾಡ್ತಿರ್ತೀವಿ. ನಾನ್ ಹೇಳೋದನ್ನೆಲ್ಲ ಇವನ್ ಕೇಳ್ತಾನೆ. ನಾವು ಒಬ್ಬರನ್ನ ಒಬ್ರು ಅಷ್ಟೊಂದ್ ಪ್ರೀತಿಸ್ತೀವಿ. ನಾನ್ ಯಾವತ್ತು ಗಪ್ಪು ನನ್ನ ನಾಯಿ ಅಂತ ಅನ್ಕೊಂಡೇ ಇರ್ಲಿಲ್ಲ.
ಸಿಕ್ಬಿಡ್ತು ನಾವು ಗೆದ್ಬಿಟ್ವಿ. ಒಳ್ಳೆ ವಿಷಯ. ಇವ್ರು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವ್ರು ಚೀಟ್ ಮಾಡ್ತಿದ್ದಾರೆ. ಈಗಲೇ ಆ ಟ್ರೈನರ್ಗೊಂದು ಗತಿ ಕಾಣಿಸ್ತೀನಿ. ಇರುಗಪ್ಪು, ಯಾವ ಬೂತು ಚೇಷ್ಟೆ ಮಾಡ್ಬೇಡ. ನನ್ ಡಾಗಿ ಸೂಪರ್. ಬಟ್ಟೆ ಎಲ್ಲೋಯ್ತು? ವಾರೇ ವಾ, ಬಟ್ಟೆ ಗಪ್ಪು ಹತ್ರ ಇದೆ. ಈ ರೌಂಡ್ ನ ವಿನ್ನರ್ ಬಂದು ಗಪ್ಪು ಮತ್ತೆ ಪಿನಾಕಿ. ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ವಿ. ಗಪ್ಪು ಪ್ಲೀಸ್ ಕಣೋ, ಈ ಸಲ ಏನು ಎಡ್ವರ್ಟ್ ಮಾಡ್ಬೇಡ. ನಿನ್ನ ಭೂತ ಚೇಷ್ಟೆಯಿಂದ ಸರಿಯಾಗಿ ಸಿಕ್ಕಾಕೋತೀವಿ. ಅಯ್ಯೋ ಪಿನಾಕಿ, ಯಾವಾಗಿಂದ ನೀನು ಭೂತಗಳ ಚೇಷ್ಟೆಗೆ ಹೆದರಕ್ ಶುರು ಮಾಡಿದ್ಯಾ? ಭೂತದ ಪವರ್ಸ್ ಯೂಸ್ ಮಾಡದೆ ಹೋದ್ರೆ ಭೂತಗಳಾಗಿ ಏನ್ ಪ್ರಯೋಜನ? ವಾರೇ ವಾ, ರೂಲ್ಸ್ ನ ಗಮನ ಇಟ್ಕೇಳಿ. ಈ ಟಾಸ್ಕ್ ಅಲ್ಲಿ ಇಬ್ರು ಐ ಸ್ಪೈ ಆಡ್ತೀರಾ. ಮೊದ್ಲು ಸಿಕ್ಕಾಕೊಳ್ಳುವಂತವ್ರು ಟಾಸ್ಕ್ ಅಲ್ಲಿ ಸೋಲ್ತಾರೆ. ಇದು ನಂಗೆ ತುಂಬಾ ಸುಲಭದ ಕೆಲ್ಸ. ಗಪ್ಪು, ಮಳೆ ಬರೋದ್ರಲ್ಲಿದೆ, ಬೇಗ ಆಡುಕೋ. ವಾರೇ ವಾ, ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ನೋಡಿ. ಅಯ್ಯೋ, ನಾವು ಒಳಗೆ ಸಿಕ್ಕಾಕೊಂಡ್ಬಿಟ್ವಲ್ಲೋ ಗಪ್ಪು. ಗಪ್ಪು, ಸ್ವಲ್ಪ ಆದ್ರೂ ನಂಗೆ ಹೆಲ್ಪ್ ಮಾಡು. ಆದ್ರೆ ಭೂತ ಚೇಷ್ಟೆ ಮಾತ್ರ ಮಾಡ್ಬೇಡ. ಅಯ್ಯೋ, ಎಡ್ವರ್ಟ್ ಆಗೋಯ್ತು. ತುಂಬಾ ಕಷ್ಟ ಇದೆ. ಭೂತ ಚೇಷ್ಟೆ ಇಲ್ಲದೆ ಏನೂ ಮಾಡಕ್ಕಾಗಲ್ಲ ಪಿನಾಕಿ. ಅಯ್ಯಮ್ಮ, ಕಾಪಾಡಿ. ಏನಾಯ್ತು ನಿಮಗೆ? ನಂಗನ್ಸತ್ತೆ ವೆದರ್ ಚೇಂಜ್ ಆಗಿದ್ದಕ್ಕೆ ನಿಮ್ಮಿಬ್ಬರ ಆರೋಗ್ಯನೂ ಹದಗೆಟ್ಟಿದೆ ಅಂತ. ರೌಂಡ್ ಅಲ್ಲಿ ಯಾರು ಹೇಳ್ರಿ ಗೆದ್ದಿದ್ದು? ನಿಜವಾಗ್ಲೂ ನಮಗೆ ಆರೋಗ್ಯ ಹದಗೆಟ್ಟಿದೆ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ. ಇಲ್ಲಾಂದ್ರೆ ಭೂತ ಎಲ್ಲ ನಮ್ಗೆ ಹೇಗ್ ಕಾಣಿಸುತ್ತೆ? ಸರ್, ಏನಾಗ್ತಿದೆ ಅಂತ ನಮಗ್ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಬಿಡು, ನಮ್ಮ ಹತ್ರ ನಮಗೆ ಅಂತ ಲಾಸ್ಟ್ ರೌಂಡ್ ಇದೆ. ಗಪ್ಪು, ಹೇಳಿದ್ದೆ ತಾನೇ ಭೂತ ತರ ಬಿಹೇವ್ ಮಾಡ್ಬೇಡ ಅಂತ. ಪಿನಾಕಿ, ನನ್ ಕೈಲದೆಲ್ಲ ಆಗ್ತಾ ಇಲ್ಲ. ರಿಯಲ್ ಡಾಗ್ ತರ ಇರಕ್ ಆಗ್ತಿಲ್ಲ. ಸರಿ, ಹಾಗಾದ್ರೆ ಹೋಗೋಣ.
ಕಂಪೀಟ್ ಯಾಕೆ ಮಾಡ್ಬೇಕು? ಯಾಕಂದ್ರೆ ಫೇಮಸ್ ಆಗ್ಬೇಕು. ಇನ್ಸ್ಟ್ರಕ್ಟರ್ ಬೇರೆ ತುಂಬಾ ಹೊಗಳ್ತಾ ಇದಾರೆ. ನಾನ್ ನನ್ ಫೋಟೋನ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬೇಕು. ಫೋಟೋ ಬಂದ್ರೆ ತಾನೇ ಪೇಪರ್ ಅಲ್ಲಿ ಅದನ್ನ ಹಾಕೋದು. ಮರ್ತೋಯ್ತಾ ಭೂತಗಳ ಫೋಟೋನೇ ಬರೋಲ್ಲ ಕ್ಯಾಮ್ರಾದಲ್ಲಿ ಅಂತ? ನಾನು ಇದನ್ನ ಹೇಗ್ ಮರ್ತು ಬಿಟ್ಟೆ? ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು ಗಪ್ಪು. ಇದು ಲಾಸ್ಟ್ ಟಾಸ್ಕು. ಇದನ್ನೇನಾದ್ರೂ ಗೆದ್ದು ಬಿಟ್ರೆ ಎಲ್ಲ ಎಡವಟ್ ಆಗೋಗುತ್ತೆ. ಇದನ್ನ ಸೋತ್ ಬಿಡೋಣ. ಫೈನಲ್ ಟಾಸ್ಕ್ ನಲ್ಲಿ ನನಗೊಂದು ವಿಷಯ ಖಂಡಿತ ಗೊತ್ತಾಗ್ಲೇಬೇಕು. ಅವರಿಬ್ಬರಲ್ಲಿ ಅಸಲಿ ಕಳ್ಳ ಯಾರು, ನಕಲಿ ಕಳ್ಳ ಯಾರು ಅಂತ. ರೆಡಿ, ಅಟ್ಯಾಕ್! Come on, jump, jump, jump! Shabash! ವಾರೇ ವಾ, ಅಲ್ಲ ಕಳ್ಳನ್ ಹಿಡಿದ್ಬಿಟ್ಟಾದ್ರೂ ತೋರ್ಸಪ್ಪ. ಕಂಗ್ರ್ಯಾಚುಲೇಷನ್ ಕಪ್ಪ ಮತ್ತೆ ಪಿನಾಕಿ, ನೀವಿಬ್ರು ಗೆದ್ಬಿಟ್ರಿ. ಇದು ನಮ್ಮ ಟ್ರಿಕ್ ರೌಂಡ್ ಆಗಿತ್ತು. ಅಲ್ಲಿ ಯಾರು ಕಳ್ಳರ ಇರ್ಲಿಲ್ಲ, 2 ಗೊಂಬೆಗಳಿಟ್ಟಿದ್ವಿ ಅಷ್ಟೇನೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನೀವಿಬ್ರು ನಾಳೆ ಬೆಳಗ್ಗೆನೆ ಟ್ರೈನಿಂಗ್ಗೋಸ್ಕರ ರೆಡಿ ಆಗ್ಲೇಬೇಕು. ಈಗಲೇ ನಿಮ್ಮಿಬ್ಬರದು ಫೋಟೋ ತಗೋತೀನಿ, ID ಕಾರ್ಡ್ಗೋಸ್ಕರ. ಗಪ್ಪು, ಯಾವ ಪೋಸ್ಟರ್ಸು ಇಲ್ದೇನು ನೀನು ಎಲ್ಲದಕ್ಕಿಂತ ಫೇಮಸ್ ಮತ್ತೆ ಎಲ್ಲಕ್ಕಿಂತ ಫೇವ್ರೆಟ್ ಹೀರೋ ಕಣೋ.